ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಲ್ಲಿಕಾರ್ಜುನ್ ಸಿದ್ದಾರೆಡ್ಡಿ, ವಿದ್ಯಾಸ್ಫೂರ್ತಿ ಪ್ರಕಾಶನ ವಿಜಯಪುರ. ಇವತ್ತು ನಾನು ನಿಮಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಬರಿತಾ ಇರುವಂಥ ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ ಬರ್ತಾ ಇರುವಂಥ ಭಾಷಾಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಗದ್ಯಾಂಶಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಈ ಕನ್ನಡ ಪ್ಯಾಸೇಜ್ ಮಾಸ್ಟರ್ ಕ್ಲಾಸ್ನಲ್ಲಿ ಪರೀಕ್ಷಾ ತಯಾರಿಯನ್ನು ಹೇಗೆ ನೀವು ರೆಡಿ ಮಾಡಬೇಕನ್ನುವಂಥ ಒಂದು ರಹಸ್ಯಗಳನ್ನು ಈ ಒಂದು ವಿಡಿಯೋಗಳಲ್ಲಿ ಕೊಡ್ತಾ ಇದ್ದೀವಿ. ಭಾಷಾಜ್ಞಾನಗಳಲ್ಲಿ ಕೂಡ ಮಕ್ಕಳು ಹೆಚ್ಚು ಅಂಕವನ್ನು ಪಡಿಬೇಕಾಗಿದೆ. ಆದರೆ ವಿದ್ಯಾರ್ಥಿಗಳು ಪ್ರತಿದಿನ ನಡೀತಾ ಇರುವಂಥ ಮಾಡೆಲ್ ಕ್ವಶನ್ ಪೇಪರ್ಗಳಲ್ಲಿ ಗದ್ಯಾಂಶಗಳಲ್ಲೇ ಕಡಿಮೆ ಅಂಕವನ್ನು ತೆಗೆದುಕೊಳ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳಿಗೋಸ್ಕರ, ನಮ್ಮ ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗಾಗಿ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಕನ್ನಡ ವಿಷಯಗಳಲ್ಲಿ ಕೂಡ ಹೆಚ್ಚು ಅಂಕವನ್ನು ಪಡ್ಕೋಬೇಕು ಅನ್ನೋ ಸಲುವಾಗಿ ಮಾಸ್ಟರ್ ಕ್ಲಾಸ್ 2 ತೆಗೆದುಕೊಳ್ತಾ ಇದ್ದೀನಿ. ದಯವಿಟ್ಟು ವಿದ್ಯಾರ್ಥಿಗಳು ಈ ನಮ್ಮ ಒಂದು ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡಿ. ನಮ್ಮ ಥರನೇ ನೀವು ಪ್ರಾಕ್ಟೀಸ್ ಮಾಡಿ. ಭಾಳಷ್ಟು ಗದ್ಯ ಭಾಗಗಳನ್ನು ನೀವು ಪರ್ಫೆಕ್ಟ್ ಆದರೆ ಗದ್ಯಾಂಶಗಳಲ್ಲಿ ಕೂಡ ಹೆಚ್ಚು ಅಂಕವನ್ನು ಪಡಿಬೋದು. ಹಾಗಾದರೆ ಈ ವಾಕ್ಯಾವಳಿಯನ್ನು, ಈ ಗದ್ಯಾಂಶಗಳನ್ನು ಹೆಚ್ಚು ಅಂಕವನ್ನು ನೀವು ಪಡಿಬೇಕಾಗಿತ್ತು ಅಂತಂದರೆ ಒಂದಿಷ್ಟು ಅಂಶಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ. ಈ ಅಂಶಗಳನ್ನು ನೀವು ತಿಳಿದುಕೊಂಡು ಗದ್ಯಾಂಶಗಳನ್ನು ಪ್ರಾಕ್ಟೀಸ್ ಮಾಡಿದರೆ ಹೆಚ್ಚು ಅಂಕವನ್ನು ಪಡಿಬೋದು. ಗದ್ಯ ಭಾಗಗಳನ್ನು ಬಿಡಿಸಬೇಕಾದ, ಗಮನಿಸಬೇಕಾದ ಒಂದಿಷ್ಟು ಅಂಶಗಳನ್ನು ಹೇಳ್ತಾ ಇದ್ದೀನಿ. ಒಂದನೇದ್ದು, ಪ್ರತಿ ವಾಕ್ಯಾವಳಿಯನ್ನು 8 ನಿಮಿಷಗಳಲ್ಲಿ ಓದಿ ಸರಿ ಉತ್ತರಗಳನ್ನು OMR ಹಾಳೆಯಲ್ಲಿ ತುಂಬುವ ಕಾರ್ಯ ಮುಗಿಸಬೇಕು. ಒಟ್ಟು ನಿಮಗೆ 4 ವಾಕ್ಯಾವಳಿಯನ್ನು ಕೊಟ್ಟಿರ್ತಾರೆ. ಒಂದು ವಾಕ್ಯಾವಳಿಯನ್ನು ಓದಿ ಅರ್ಥ ಮಾಡಿಕೊಂಡು ಕೆಳಗಿನ ಎಲ್ಲ ಪ್ರಶ್ನೆಗಳನ್ನು ಬಿಡಿಸಲಿಕ್ಕೆ 8 ನಿಮಿಷವನ್ನು ನೀವು ತೆಗೆದುಕೊಳ್ಬೇಕು ಅಂತಾನೆ. ಲಾಸ್ಟ್ 8ರಿಂದ 10 ನಿಮಿಷ ಒಳಗಡೆ ಪರ್ಫೆಕ್ಟಾಗಿ ಗದ್ಯವನ್ನು ಓದ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಎರಡನೇದು, ವಾಕ್ಯಾವಳಿಯನ್ನು ಅರ್ಥ ಮಾಡಿಕೊಳ್ಳುತ್ತಾ ಪೂರ್ಣ ಓದಿದ ನಂತರವೇ ಉತ್ತರಿಸಲು ಪ್ರಾರಂಭಿಸಬೇಕು. ಫಸ್ಟು ನೀವು ವಾಕ್ಯಾವಳಿಯನ್ನು ಓದ್ಕೊಳ್ಳಿ, ಗದ್ಯ ಭಾಗವನ್ನು ಅರ್ಥ ಮಾಡಿಕೊಳ್ಳಿ, ಕಥೆಯ ಬಗ್ಗೆ ಪೂರ್ಣ ಪ್ರಮಾಣ ತಿಳಿದುಕೊಂಡ ಮೇಲೇ ಕೆಳಗಿನ ಪ್ರಶ್ನೆಗಳನ್ನು ನೀವು ಓದಬೇಕು ಅಂತ ಹೇಳ್ತಾ ಇದ್ದಾರೆ. ಮೂರನೇದು, ಕೆಲವು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ದೊರೆಯುತ್ತದೆ, ಇನ್ನೂ ಕೆಲವು ಪ್ರಶ್ನೆಗಳಿಗೆ ವಿಚಾರಿಸಿ ಉತ್ತರ ತುಂಬಬೇಕಾಗುತ್ತದೆ. ಪ್ರತಿ ವಾಕ್ಯಾವಳಿಯಲ್ಲಿ ನಿಮಗೆ 5 ಪ್ರಶ್ನೆಗಳಲ್ಲಿ 3ರಿಂದ 4 ಪ್ರಶ್ನೆಗಳು ನೇರವಾಗಿ ಗದ್ಯಾಂಶಗಳಲ್ಲಿಯೇ ಇರುವ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. 1 ಅಥವಾ 2 ಪ್ರಶ್ನೆಗಳು ಸ್ವಲ್ಪ ಕ್ಲಿಷ್ಟಕರವಾಗಿರ್ತವೆ. ನೀವು ಅಲ್ಲಿ ವಾಕ್ಯಾವಳಿಯಲ್ಲಿ ಓದಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಆ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಅಂತಹ ಪ್ರಶ್ನೆಗಳನ್ನು ಯೋಚನೆ ಮಾಡಿ ಉತ್ತರಿಸೋದನ್ನು ಮಕ್ಕಳು ಕಲ್ಕೋಬೇಕು. 4ನೇ ಪಾಯಿಂಟು, ಇದಕ್ಕೆ ವಿಲೋಮ ಪದ ವಿರುದ್ಧ ಪದ ಅಂತ ಒಂದು ಕ್ವಶನ್ ಬಂದೇ ಬರುತ್ತೆ. ವಿಲೋಮ ಅಂದರೂ ಒಂದೇ, ವಿರುದ್ಧ ಅಂದರೂ ಒಂದೇ. ವಾಕ್ಯಾವಳಿಗೆ ಸೂಕ್ತ ತಲೆ ಬರಹ ಕೊಡಿ, ವಾಕ್ಯಾವಳಿಗೆ ಒಪ್ಪುವ ಹೆಸರು ಕೊಡಿ, ಈ ಹೇಳಿಕೆ ವ್ಯಕ್ತಿಯ ಈ ಗುಣ ತಿಳಿಸುತ್ತದೆ, ಈ ವಾಕ್ಯಾವಳಿಯಲ್ಲಿ ಓದಿರುವಂಥ ಈ ವ್ಯಕ್ತಿಯ ಈ ಗುಣ ತಿಳಿಸುತ್ತದೆ ಅಂತ ಬಂದಿರ್ತವೆ. ಅನುಕಂಪ, ಪ್ರೀತಿ, ಕರುಣೆ, ಈ ಥರ ಪದಗಳು ಬಂದಿರ್ತವೆ. ಈ ವಾಕ್ಯಾವಳಿಯಿಂದ ತಿಳಿದು ಬರುವ ನೀತಿ ಇದಾಗಿದೆ. ಇಂತಹ ಪ್ರಶ್ನೆಗಳಿಗೆ ಗದ್ಯ ಭಾಗದಲ್ಲಿ ಉತ್ತರ ಸಿಗುವುದಿಲ್ಲ. ಇವುಗಳನ್ನು ನೀವು ವಿಚಾರ ಮಾಡಿ ಇಡೀ ಗದ್ಯಾಂಶವನ್ನು, ವಾಕ್ಯಾವಳಿಯನ್ನು ಅರ್ಥ ಮಾಡಿಕೊಂಡ ವಿದ್ಯಾರ್ಥಿಗಳು ಮಾತ್ರ ಇಂಥ ಪ್ರಶ್ನೆಗೆ ಉತ್ತರಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ದಯವಿಟ್ಟು ವಿದ್ಯಾರ್ಥಿಗಳು ಲಕ್ಷ್ಯ ಕೊಟ್ಟು ಇಡೀ ಕಥೆಯ ಅರ್ಥ ತಿಳ್ಕೊಂಡು ಅದನ್ನು ಅರ್ಥ ಮಾಡಿಕೊಳ್ಳುವಂಥ ವಿದ್ಯಾರ್ಥಿಗಳು ಮಾತ್ರ ಈ ಪ್ರಶ್ನೆಗೆ ಉತ್ತರಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ಥರ ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆಗಿದ್ದರೆ ಪರ್ಫೆಕ್ಟಾಗಿ ನೀವು ಗದ್ಯಾಂಶವನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು ಅಂತ ಹೇಳುತ್ತಾ, ಈಗ ನಿಮಗೊಂದು ಗದ್ಯಾಂಶ 2 ಕೊಡ್ತಾ ಇದ್ದೀನಿ. ಈ ದಿನ ಪ್ರತಿದಿನ ನಿಮಗೆ ಒಂದೊಂದು ವಾಕ್ಯಾವಳಿಯನ್ನು ಬಿಡಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ದಯವಿಟ್ಟು ವಿದ್ಯಾರ್ಥಿಗಳು ನೀವು ಚಾಚು ತಪ್ಪದೆ ನನ್ನ ಥರನೇ ಗದ್ಯಾಂಶ ಓದಿಕೊಂಡು ಅರ್ಥ ಮಾಡಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ನೀವು ಉತ್ತರಿಸಲಿಕ್ಕೆ ಹೋದರೆ ಹೆಚ್ಚು ಅಂಕವನ್ನು ಪಡಿತಾ ಇದ್ದೀರಿ ಅಂತ ಹೇಳುತ್ತಾ,
ಈ ಒಂದು ವಾಕ್ಯಾವಳಿಯಲ್ಲಿ ಗಾಲಿಬ್ ಒಬ್ಬ ಪ್ರಸಿದ್ಧ ಉರ್ದು ಕವಿ. ಗಾಲಿಬ್ ಅನ್ನುವಂಥ ಒಬ್ಬ ವ್ಯಕ್ತಿ, ಇವನು ಉರ್ದು ಕವಿ ಆಗಿರ್ತಾನೆ. ಅವನಿಗೆ ಮಾವಿನ ಹಣ್ಣೆಂದರೆ ಬಲು ಇಷ್ಟ. ಗಾಲಿಬ್ ಅನ್ನುವಂಥ ಉರ್ದು ಕವಿಗೆ ಮಾವಿನ ಹಣ್ಣಂದರೆ ತುಂಬ ಇಷ್ಟ. ಮಾವಿನ ಹಣ್ಣಂದರೆ ಬಾಯಲ್ಲಿ ನಮಗೆ ರುಚಿಕರವಾಗಿರುವಂಥ ಹಣ್ಣು. ಆ ಮಾವಿನ ಹಣ್ಣಂದರೆ ಉರ್ದು ಕವಿಯಾಗಿರುವಂಥ ಗಾಲಿಬನಿಗೆ ಬಹಳಷ್ಟು ಇಷ್ಟಪಡ್ತಾ ಇರ್ತಾನೆ. ಅತಿ ಹೆಚ್ಚು ಮಾವಿನ ಹಣ್ಣುಗಳನ್ನು ತಿಂತಾ ಇರ್ತಾನೆ. ಆದರೆ ಅವನ ಸ್ನೇಹಿತನಿಗೆ ಮಾವಿನ ಹಣ್ಣೆಂದರೆ ಆಗದು ಅಂತ ಹೇಳ್ತಾರೆ. ಗಾಲಿಬನ ಸ್ನೇಹಿತ, ಉರ್ದು ಕವಿಯ ಸ್ನೇಹಿತನಿಗೆ ಮಾವಿನ ಹಣ್ಣಂದರೆ ಇಷ್ಟ ಇಲ್ಲ, ಮಾವಿನ ಹಣ್ಣನ್ನು ತಿನ್ನುವುದಿಲ್ಲ, ಮಾವಿನ ಹಣ್ಣುಗಳನ್ನು ಹೇಟ್ ಮಾಡ್ತಾನೆ, ಮಾವಿನ ಹಣ್ಣುಗಳನ್ನು ತಿರಸ್ಕಾರ ಮಾಡ್ತಾನೆ. ಯಾರು? ಗಾಲಿಬನ ಸ್ನೇಹಿತ. ಉರ್ದು ಕವಿ ಗಾಲಿಬನಿಗೆ ಮಾವಿನ ಹಣ್ಣಂದರೆ ತುಂಬ ಇಷ್ಟ, ಆದರೆ ಅವನ ಗೆಳೆಯನಿಗೆ ಮಾವಿನ ಹಣ್ಣಂದರೆ ಇಷ್ಟ ಇಲ್ಲ, ಆಗದು ಅಂತ ಕೊಟ್ಟಿದ್ದಾರೆ. ಅಂದರೆ ಮಾವಿನ ಹಣ್ಣಂದರೆ ಅವನು ಇಷ್ಟಪಡುವುದಿಲ್ಲ ಅಂತ. ಬೇಸಿಗೆಯಲ್ಲಿ ಒಂದು ದಿನ ಗಾಲಿಬನು ಸ್ನೇಹಿತನೊಂದಿಗೆ ತನ್ನ ಮನೆಯ ಬಿಸಿಲು ಮಚ್ಚಿನಲ್ಲಿ ಕುಳಿತಿದ್ದನು. ಒಂದಿನ ಏನಾಗುತ್ತೆ, ಗಾಲಿಬ ಮತ್ತು ಅವನ ಸ್ನೇಹಿತರು ಬಿಸಿಲನ್ನು ಕಾಯಿಸಿಕೊಂತ ಇಬ್ಬರು ಏನು ಮಾಡ್ತಾರೆ, ಅವರ ಮನೆಯ ಮುಂದೆ ಕೂತ್ಕೊಂಡಿರ್ತಾರೆ. ಇಬ್ಬರು ಮಾತನಾಡ್ಕೋತ ಕೂತ್ಕೊಂಡಿರ್ತಾರೆ. ಗಾಲಿಬ ಮತ್ತು ಅವನ ಸ್ನೇಹಿತ ಬಿಸಿಲನ್ನು ಕಾಯಿಸ್ಕೊಂತ ತಮ್ಮ ಮನೆಯ ಮುಂದೆ ಮಾತಾಡ್ಕೋತ ಇಬ್ಬರು ಗೆಳೆಯರು ಕೂತ್ಕೊಂಡಿರ್ತಾರೆ. ಆ ಸಮಯದಲ್ಲಿ ಬೀದಿ ಬದಿಯಲ್ಲಿ ಮಾವಿನ ಹಣ್ಣಿನ ಸಿಪ್ಪೆ ರಾಶಿ ರಾಶಿಯಾಗಿ ಬಿದ್ದಿತ್ತು. ಅವ್ರು ಏನು ಮನೆಯ ಮುಂದೆ ಬಿಸಿಲು ಕಾಯಿಸ್ಕೊತ ಮಾತಾಡೋದು ಕುಂತಿದ್ರಲ್ವಾ, ಆ ರಸ್ತೆಯ ಬದಿಯಲ್ಲಿ, ಬೀದಿಯ ಬದಿಯಲ್ಲಿ ಈ ಮಾವಿನ ಹಣ್ಣನ್ನು ತಿಂದು ಏನಾಗಿತ್ತು, ಸಿಪ್ಪೆಗಳು, ಮಾವಿನ ಚಿಪ್ಪು ಮತ್ತು ಸಿಪ್ಪೆಗಳನ್ನು ರಾಶಿಯಾಗಿ ಆ ರಸ್ತೆಯ ಬದಿಯಲ್ಲಿ ಗುಂಪುಗಳಾಗಿ ಬಿದ್ದಿತ್ತು. ಅದನ್ನು ಇವರಿಬ್ಬರು ಮಾತನಾಡುವಂಥ ಸ್ನೇಹಿತರು ನೋಡ್ತಾರೆ. ಆ ಸಮಯದಲ್ಲಿ ಅಲ್ಲಿಗೊಂದು ಕತ್ತೆ ಬಂದು ಅದನ್ನು ಮೂಸಿ ನೋಡಿ ಹಾಗೆಯೇ ಹೊರಟು ಹೋಯಿತು. ದಾರಿಯಲ್ಲಿ ತಿರುಗಾಡುತ್ತಿರುವಂಥ ಈ ಕತ್ತೆಗಳು ಆ ದಾರಿಯಲ್ಲಿ ಅಥವಾ ರಸ್ತೆಯಲ್ಲಿ ಗುಂಪು ಗುಂಪಾಗಿ ಬಿದ್ದಿರುವಂತಹ ಮಾವಿನ ಸಿಪ್ಪೆಯನ್ನು ತಿನ್ನಬೇಕಾಗಿತ್ತು ಕತ್ತೆ. ಆದರೆ ಕತ್ತೆ ಬಂತು, ಆ ಮಾವಿನ ಸಿಪ್ಪೆಯನ್ನು ಮೂಸಿ ನೋಡ್ತು. ಮೂಸಿ ನೋಡಿ ಅದನ್ನು ತಿನ್ನದೇ ಹೊರಟು ಹೋಗಿಬಿಡ್ತು. ಅದು ಮೂಸಿ ನೋಡುವುದನ್ನು, ಹೊರಟು ಹೋಗುವುದನ್ನು ಅಲ್ಲಿ ಕುಂತ್ಕೊಂಡಿರುವಂಥ ಗೆಳೆಯರಿದ್ರಲ್ಲ, ಆ ಗೆಳೆಯರು ಅದನ್ನು ನೋಡ್ತಾರೆ. ಇದನ್ನು ಗಾಲಿಬನಿಗೆ ತೋರಿಸ್ತಾನೆ. ಯಾರು? ಅವನ ಸ್ನೇಹಿತನು. ಬೀದಿ ಅಥವಾ ರಸ್ತೆ ಬದಿಯಲ್ಲಿ ಗುಂಪು ಗುಂಪಾಗಿ ರಾಶಿಯಾಗಿ ಬಿದ್ದಿರುವಂಥ ಮಾವಿನ ಸಿಪ್ಪೆಯನ್ನು ಕತ್ತೆ ಮೂಸಿ ನೋಡಿ ತಿನ್ನದೇ ಹೋಗುವುದನ್ನು ಗಾಲಿಬನ ಸ್ನೇಹಿತ ಗಾಲಿಬನಿಗೆ ತೋರಿಸಿ ಹೇಳ್ತಾನೆ, ನೋಡು ಗೆಳೆಯ, ನೋಡು, ಕತ್ತೆಗೂ ಮಾವಿನ ಹಣ್ಣೆಂದರೆ ಆಗದು. ಮಾವಿನ ಹಣ್ಣನ್ನು ಕತ್ತೆನೇ ಇಷ್ಟಪಡ್ತಾ ಇಲ್ಲ. ಕತ್ತೆನೇ ಒಂದು ಮೂರ್ಖ ಪ್ರಾಣಿ. ಆ ಮೂರ್ಖ ಪ್ರಾಣಿಗೂ ಕೂಡ ಮಾವಿನ ಹಣ್ಣು ಇಷ್ಟ ಇಲ್ಲ, ಆದರೆ ಮಾವಿನ ಹಣ್ಣದ ನಿನಗಿಷ್ಟ ಅಂತ ಹಾಸ್ಯ ಮಾಡ್ತಾನೆ, ಜೋಕ್ ಮಾಡ್ತಾನೆ. ಮಾವಿನ ಸಿಪ್ಪೆ, ಮಾವಿನ ಹಣ್ಣೆಂದರೆ ಕತ್ತೆಗೆ ಇಷ್ಟ ಇಲ್ಲ, ಆದರೆ ಅದು ನೀನು ಇಷ್ಟಪಡ್ತಾ ಇದ್ದೀಯಾ ಅಂತ ಗಾಲಿಬನ ಸ್ನೇಹಿತ ಗಾಲಿಬನಿಗೆ ಲೇವಡಿ ಮಾಡ್ತಾನೆ. ಆಗ ಗಾಲಿಬ ಮುಗುಳ್ನಾಗ್ತಾನೆ, ನಲ್ಕೋತ ತನ್ನ ಸ್ನೇಹಿತಿಗೆ ಹೇಳ್ತಾನೆ, ನಿಜ, ಹೌದು, ಕತ್ತೆನಿಗೂ ಕೂಡ ಮಾವಿನ ಹಣ್ಣೆಂದರೆ ಆಗದು ಎಂದನು ಅಂತ ಕೊಟ್ಟಿದ್ದಾರೆ. ಕತ್ತೆನೂ ಕೂಡ ಆ ಹಣ್ಣನ್ನು ತಿನ್ನದೆ ಹಾಗೆ ಹೋಗ್ತಾ ಇದೆ ಅಂತ ಮುಗುಳ್ನಗ್ತಾ ಅವನು ತನ್ನ ಸ್ನೇಹಿತಗೆ ಹೇಳ್ತಾನೆ ಅಂತ ಅರ್ಥ. ಕತ್ತೆಗೇನು ಗೊತ್ತು? ಕಸ್ತೂರಿಯ ವಾಸನೆ.
ಕತ್ತೆಗೆ ಏನು ಗೊತ್ತು ಆ ಮಾವಿನ ರುಚಿ? ಬರೀ ಮೂಸಿ ನೋಡಿ ಹೋಯಿತು. ತನ್ನ ಸ್ನೇಹಿತನಿಗೆ ಮಾವಿನ ಹಣ್ಣು ಇಷ್ಟ ಇಲ್ಲ ಅಂದರೆ ಕತ್ತೆಗೂ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ರೆ ಅದು ಉರ್ದು ಕವಿ ಗಾಲಿಬನಿಗೆ ಹೆಂಗೆ ಇಷ್ಟ ಅಂತ ಅವರಿಬ್ಬರು ಗೆಳೆಯರು ಮಾತನಾಡುತ್ತೇನೆ ಮಾಡ್ತಾರೆ, ಒಂದು ಥರ ಲೇವಡಿಯನ್ನು ಮಾಡ್ತಾರೆ, ಜೋಕನ್ನು ಮಾಡ್ಕೋತ ಕುಂದಿರ್ತಾರ ಅನ್ನೋದು ಒಂದು ಕತೆ. ಈ ಕಥೆಯನ್ನು ಅರ್ಥ ಮಾಡಿಕೊಂಡು ಓದಿಕೊಂಡ್ರೆ ನೆಕ್ಸ್ಟು ಬರುವಂಥ ಪ್ರಶ್ನೆಗಳಿಗೆ ನಾವು ಈಸಿಯಾಗಿ ಉತ್ತರಿಸ್ಬೋದು. ಕಥೆಯು ಅರ್ಥ ಮಾಡಿಕೊಂಡ ಮೇಲೆ ಒಂದೊಂದು ಪ್ರಶ್ನೆಗೆ ನೀವು ಉತ್ತರವನ್ನು ಉತ್ತರಿಸ್ತಾ ಹೋಗ್ರಿ. ಪ್ರತಿ ಪ್ರಶ್ನೆಯ ಉತ್ತರವನ್ನು ಗದ್ಯ ಭಾಗದಲ್ಲಿ ಹುಡುಕಾಡಿಕೊಂಡು ನೀವು ಉತ್ತರಿಸಲಿಕ್ಕೆ ಹೋಗಬೇಕಾಗುತ್ತೆ. ಹಾಗಾದರೆ ಮೊದಲನೇ ಪ್ರಶ್ನೆ ಕೊಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ ಕೊಡೋದಕ್ಕಿಂತ ಮುಂಚೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನ ವಿಜಯಪುರದಿಂದ ಪ್ರತಿದಿನ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಆನ್ಲೈನ್ ಕ್ಲಾಸನ್ನು ಕೊಡ್ತಾ ಇದ್ದೀವಿ. ಅತ್ಯುತ್ತಮವಾದ ಒಂದು ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶದಿಂದ ಕೊಡುಗೆಯನ್ನು ಕೊಡ್ತಾ ಇದ್ದೀವಿ. ಕೆಲವು ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಆದರೆ ನವೋದಯ ಪರೀಕ್ಷೆಗಳಿಗೆ ಅವರಿಗೆ ತಯಾರಿ ಮಾಡೋದು ಗೊತ್ತಿಲ್ಲ. ಅಂಥ ವಿದ್ಯಾರ್ಥಿಗಳಿಗಾಗಿಯೇ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಫ್ರೀ ನವೋದಯ ಕ್ಲಾಸಸ್ಸನ್ನು ಯೂಟ್ಯೂಬ್ನಲ್ಲಿ ಕೊಡ್ತಾ ಇದ್ದೀವಿ. ದಯವಿಟ್ಟು ವಿದ್ಯಾರ್ಥಿಗಳು ನಮ್ಮ ಒಂದು ಪ್ರಕಾಶನದ ಉಚಿತವಾದ ಕ್ಲಾಸನ್ನು ಉಪಯೋಗಿಸ್ಕೊಳ್ಳಿ. ನುರಿತ ಅನುಭವ ಹೊಂದಿರುವಂಥ ಶಿಕ್ಷಕರುಗಳಿಂದ ಪ್ರತಿದಿನ 3 ವಿಷಯಗಳ ಒಂದು ವಿಭಾಗದ ಮೇಲೆ ಲೈವ್ ಕ್ಲಾಸನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಈ ಒಂದು ಕ್ಲಾಸನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳುತ್ತಾ, ಈ ಒಂದು ನಮ್ಮ ಕ್ಲಾಸಸ್ಗಳು ನಿಮಗೆ ಉಚಿತವಾಗಿ ಸಿಗಬೇಕಾಗಿತ್ತು ಅಂತಂದರೆ ನಿಮ್ಮ ಮೊಬೈಲ್ದಲ್ಲಿ ಹೋಗಿ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ವಿದ್ಯಾಸ್ಫೂರ್ತಿ ಅಂತ ಸರ್ಚ್ ಮಾಡಿಕೊಂಡು ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರೆ, ಅದರ ಮೇಲೆ ಬಟನನ್ನು ಒತ್ತುಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆ ಒತ್ತಿದರೆ ನಿಮಗೆ ಉಚಿತವಾದ ಕ್ಲಾಸ್ ಸಿಗ್ತವೆ. ಯೂಟ್ಯೂಬ್ನಲ್ಲಿ ಹೋಗಿ ವಿದ್ಯಾಸ್ಫೂರ್ತಿ ಅಂತ ಸರ್ಚ್ ಮಾಡಿಕೊಂಡು ನೀವು ಈಗಲೇ ಇವತ್ತೇ ಸಬ್ಸ್ಕ್ರೈಬ್ ಆದರೆ ಇಡೀ ಮನೆಯಲ್ಲೇ ಕುಳಿತುಕೊಂಡು ನೀವು ಎಲ್ಲ ನವೋದಯ ಸಿಲೆಬಸನ್ನು ತಿಳ್ಕೋಬೋದು. ಆದ್ದರಿಂದ ದಯವಿಟ್ಟು ಪಾಲಕರು ಇದರ ಒಂದು ಉಪಯೋಗವನ್ನು ಮಾಡಿಕೊಂಡು ಈ ಒಂದು ನವೋದಯ ಸಿಲೆಬಸ್ ಬಗ್ಗೆ ನೀವು ಪರ್ಫೆಕ್ಟಾಗಿ ತಿಳ್ಕೊಳ್ಳಿ ಅಂತ ಹೇಳುತ್ತಾ, ಈ ಗದ್ಯ ಭಾಗಕ್ಕೆ ಸಂಬಂಧಪಟ್ಟುವಂಥ ಮೊದಲನೇ ಪ್ರಶ್ನೆ ಕೊಡ್ತಾ ಇದ್ದೀನಿ. ಮಾವಿನ ಹಣ್ಣಿನ ಸಿಪ್ಪೆ ರಾಶಿ ರಾಶಿ ಬಿದ್ದಿದ್ದು ಎಲ್ಲಿ? ಮೊದಲನೇ ಪ್ರಶ್ನೆಯನ್ನು ಗದ್ಯ ಭಾಗದಲ್ಲಿ ಕೊಟ್ಟಿದ್ದಾರೆ. ಮೊದಲನೇ ಆಯ್ಕೆ ಬರುತ್ತೆ, ಬಿಸಿಲು ಮಚ್ಚಿನ ಮೇಲೆ ಬಿದ್ದಿತ್ತಂತೆ. ಆ ಗೆಳೆಯರು ಬಿಸಿಲು ಕಾಸು ಕೂತ್ಕೊಂಡಿದ್ರಲ್ಲ ಅಲ್ಲಿ ಬಿದ್ದಿತ್ತು ಅಂತ ಕೊಟ್ಟಿದ್ದಾನೆ. ಗದ್ಯ ಭಾಗದಲ್ಲಿ ಬಿಸಿಲು ಮಚ್ಚಿನ ಮೇಲೆ ಬಿದ್ದಿತ್ತು ಅಂತ ಕೊಟ್ಟಿಲ್ಲ, ಅಂದರೆ ಇದು ತಪ್ಪು. ಮಾವಿನ ಹಣ್ಣಿನ ಸಿಪ್ಪೆ ರಾಶಿ ರಾಶಿ ಬಿದ್ದಿತ್ತು ಎಲ್ಲಿ ಅಂದರೆ ಸ್ನೇಹಿತನ ಮನೆಯಲ್ಲಿ ಅಂತ. ಆ ಗಾಲಿ ಬನ್ನುವಂಥ ಉರ್ದು ಕವಿ ಇದ್ದಲ್ಲ ಅವನ ಗೆಳೆಯನ ಮನೆಯಲ್ಲಿ ಬಿದ್ದಿತ್ತು ಅಂತ ಗದ್ಯ ಭಾಗದಲ್ಲಿ ಕೊಟ್ಟಿಲ್ಲ, ಅಂದರೆ ಇದು ತಪ್ಪು. ಮಾವಿನ ಹಣ್ಣಿನ ಸಿಪ್ಪೆ ರಾಶಿ ರಾಶಿ ಬಿದ್ದಿತ್ತು ಎಲ್ಲಂದರೆ ಬೀದಿ ಬದಿಯಲ್ಲಿ ಅಂತ ಗದ್ಯ ಭಾಗದಲ್ಲಿ ಕೊಟ್ಟಿರೋದ್ರಿಂದ ಸರಿಯಾದ ಆಯ್ಕೆ 3 ಸರಿಯಾಗ್ತಾ ಹೋಗುತ್ತೆ. ಕತ್ತೆಯ ಎದುರು ಮಾವಿನ ಸಿಪ್ಪೆ ರಾಶಿ ರಾಶಿಯಾಗಿ ಬಿತ್ತಂತ ಗದ್ಯ ಭಾಗದಲ್ಲಿ ಕೊಟ್ಟಿಲ್ಲ ಅಂದರೆ ಈ ಪ್ರಶ್ನೆಯು ಕೂಡ ಈ ಆಯ್ಕೆಯೂ ಕೂಡ ತಪ್ಪಾಗುತ್ತೆ. ಹಾಗಾದರೆ ಮೊದಲನೇ ಪ್ರಶ್ನೆ ಮಾವಿನ ಹಣ್ಣಿನ ಸಿಪ್ಪೆ ರಾಶಿ ರಾಶಿ ಬಿದ್ದಿತ್ತು ಎಲ್ಲಂದರೆ ರಸ್ತೆಯ ಬೀದಿ ಬದಿಯಲ್ಲಿ ಅಂತ ಗದ್ಯ ಭಾಗದಲ್ಲಿ ಕೊಟ್ಟಿರುವುದರಿಂದ ಸರಿಯಾದ ಆಯ್ಕೆ 3 ಸರಿಯಾಗ್ತಾ ಹೋಗುತ್ತೆ. ಈ ಥರ ವಿದ್ಯಾರ್ಥಿಗಳು ಪ್ರತಿ ಪ್ರಶ್ನೆಗಳನ್ನು ಉತ್ತರಿಸೋದಕ್ಕಿಂತ ಮುಂಚೆ ಗದ್ಯ ಭಾಗದಲ್ಲಿ ಈ ವಾಕ್ಯವು ಎಲ್ಲಿ ಹೇಳ್ತಾ ಇದೆ ಅಂತ ನೀವು ನೋಡಿ ಉತ್ತರಿಸಿದರೆ ಈಸಿಯಾಗಿ ನೀವು ಅಂಕವನ್ನು ಪಡಿಬೋದು ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 2. ಗಾಲಿಬನು ತನ್ನ ಸ್ನೇಹಿತನ ಜೊತೆ ಬಿಸಿಲು ಮಚ್ಚಿನಲ್ಲಿ ಕುಳಿತು ಏನು ಮಾಡ್ತಾ ಇದ್ರು ಇಬ್ರು ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆಯು ಗದ್ಯ ಭಾಗದಲ್ಲಿ ಕೊಟ್ಟಿದ್ದಾನೆ. ಗಾಲಿಬನು ಉರ್ದು ಕವಿಯಾಗಿರ್ತ ಗಾಲಿಬನು ತನ್ನ ಸ್ನೇಹಿತನ ಜೊತೆ ಆ ಬಿಸಿಲು ಮಚ್ಚಿನಲ್ಲಿ ಕುಳಿತು ಏನು ಮಾಡ್ತಾ ಇದ್ದ? ಮಾವಿನ ಹಣ್ಣನ್ನು ತಿನ್ನುತ್ತಿದ್ದ. ಗದ್ಯ ಭಾಗದಲ್ಲಿ ಮಾವಿನ ಹಣ್ಣು ತಿನ್ಕೋತ ಕುಂತಿದ್ರು ಅಂತ ಏನಾದರೂ ಕೊಟ್ಟಾರಾ? ಇಲ್ಲ ಅಂದರೆ ಇದು ತಪ್ಪು.
ಉರ್ದು ಕವಿ ಗಾಲಿಬ ಮತ್ತು ಅವರ ಸ್ನೇಹಿತ ಪದ್ಯವನ್ನು ಓದುತ್ತಿದ್ದ. ಇದು ತಪ್ಪು. ಗಾಲಿಬನು ತನ್ನ ಸ್ನೇಹಿತನ ಜೊತೆ ಬಿಸಿಲು ಮತ್ತಲ್ಲಿ ಕುಳಿತಾಗ ಸ್ನೇಹಿತನ ಜೊತೆ ಮಾತನಾಡುತ್ತಿದ್ದ ಅಂತ ಗದ್ಯ ಭಾಗದಲ್ಲಿ ಕೊಟ್ಟಿದ್ದಾರೆ. ಆದ್ದರಿಂದ ಈ ಆಯ್ಕೆ ಸರಿ ಆಗ್ಬೋದು. ಹಾಗಾದ್ರೆ 4ನೇ ಆಯ್ಕೆ ಸರಿ ಆಗ್ತಾ ಇದೆ ನೋಡ್ಕೊಳ್ರಿ. ಗಾಲಿಬನು ತನ್ನ ಸ್ನೇಹಿತನ ಜೊತೆ ಬಿಸಿಲು ಮತ್ತಲ್ಲಿ ಕುಳಿತು ಮಾವಿನ ಹಣ್ಣನ್ನು ಮೂಸಿ ನೋಡ್ತಾ ಇದ್ದ. ಮಾವಿನ ಹಣ್ಣು ಹೆಂಗಿದೆ ಅಂತ ವಾಸನೆ ನೋಡ್ತಾ ಇದ್ದಂತೆ. ಗದ್ಯ ಭಾಗದಲ್ಲಿ ಮೂಸಿ ನೋಡ್ತಾ ಇದ್ದ, ವಾಸನೆ ನೋಡ್ತಾ ಇದ್ದ ಅಂತ ಕೊಟ್ಟಿಲ್ಲ ಅಂದರೆ ಇದು ತಪ್ಪಾಗುತ್ತೆ. ಹಾಗಾದರೆ 1ನೇ ಆಯ್ಕೆ, 2ನೇ ಆಯ್ಕೆ, 4ನೇ ಆಯ್ಕೆ ತಪ್ಪಾಗ್ತಾ ಇದೆ ಅಂದರೆ 3ನೇ ಆಯ್ಕೆನ ಸರಿ ಉತ್ತರ ಆಗಬೇಕಲ್ವಾ? ಆದ್ದರಿಂದ ಗಾಲಿಬನು ತನ್ನ ಸ್ನೇಹಿತನ ಜೊತೆ ಬಿಸಿಲು ಮಚ್ಚಿನಲ್ಲಿ ಕುಳಿತು ಸ್ನೇಹಿತನ ಜೊತೆ ಮಾತನಾಡುತ್ತಿದ್ದ ಅನ್ನೋದು 3ನೇ ಆಯ್ಕೆ ಸರಿಯಾಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಈ ಥರ ಏನು ಮಾಡಬೇಕಂದ್ರೆ ಪ್ರತಿ ಪ್ರಶ್ನೆಗಳನ್ನು ನೀವು ಯೋಚನೆ ಮಾಡಿ ಉತ್ತರಿಸ್ತಾ ಹೋಗಬೇಕಾಗುತ್ತೆ. ಅದರ ಜೊತೆಗೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಒಂದು ಒಳ್ಳೆಯ ಕೋಂಬೋ ಆಫರನ್ನು ಕೊಡ್ತಾ ಇದ್ದೀವಿ. ಬರೀ 149 ರೂಪಾಯಿಗೆ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರನ್ನು ಕೊಡ್ತಾ ಇದ್ದೀವಿ. ಬರೀ 149. ದಯವಿಟ್ಟು ಪಾಲಕರೇ ಮತ್ತು ಶಿಕ್ಷಕರೇ, ತರಬೇತಿದಾರರೇ, ಎಲ್ಲೋ ನಾವು 149 ರೂಪಾಯಿ ಖರ್ಚು ಮಾಡ್ತಿದ್ದೀವಿ. ಆದರೆ 149 ರೂಪಾಯಿದಲ್ಲಿ ನಿಮಗೆ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರನ್ನು ಸಂಭವನೀಯ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಈ ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮ ಮಕ್ಕಳಿಗೆ ಬಿಡಿಸಿದ್ದೇ ಆಗಿದ್ದರೆ ಈ ನವೋದಯ ಪರೀಕ್ಷೆ ಅನ್ನುವಂಥ ಭಯ ಹೋಗಲಾಡುತ್ತೆ. ಪರೀಕ್ಷೆಯು ಈ ಮಾದರಿಯಲ್ಲಿ ಇರ್ತಾ ಇದೆ ಅಂತ ಮಕ್ಕಳಿಗೆ ಗೊತ್ತಾಗುತ್ತೆ. ನಿಮ್ಮ ಮಕ್ಕಳು 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ ಬಿಡಿಸಿದಾಗ ಈ ಪರೀಕ್ಷೆ ಅನ್ನುವಂಥ ಭಯ ಹೋಗಲಾಡಿಸಿ ಎಕ್ಸಾಮ್ಗಳಲ್ಲಿ ನಾವು ಪಾಸ್ ಆಗ್ಬೋದಂತ ಒಂದು ನಂಬಿಕೆ ನಿಮ್ಮ ಮಕ್ಕಳಲ್ಲಿ ಬರ್ತಾ ಹೋಗುತ್ತೆ. ಹಾಗಾದರೆ ನಿಮಗೆ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ ಬೇಕಾದರೆ ಪ್ಲೇಸ್ಟೋರ್ನಲ್ಲಿ ಹೋಗಿ ನಮ್ಮ ವಿದ್ಯಾಸ್ಫೂರ್ತಿ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. ಇವತ್ತೇ ಈಗಲೇ ಪ್ಲೇಸ್ಟೋರ್ನಲ್ಲಿ ಹೋಗಿ ವಿದ್ಯಾಸ್ಫೂರ್ತಿ ಅನ್ನುವಂಥದ್ದನ್ನು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ ಸಿಗಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಸರ್ ನಮಗೆ ಈ ಕೋಂಬೋ ಆಫರ್ ಬೇಕು, 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ ಬೇಕು, ಅದರ ಬಗ್ಗೆ ಇನ್ಫಾರ್ಮೇಷನ್ ಏನಾದರೂ ಬೇಕಾಗಿತ್ತು ಅಂದರೆ 9900555617 ನಂಬರ್ಗೆ ಕರೆ ಮಾಡಿಕೊಳ್ಳಿ. 149 ರೂಪಾಯಿ ನೀವು ಪೇಡ್ ಮಾಡಿದರೆ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರನ್ನು ನಮ್ಮ ವಿದ್ಯಾಸ್ಫೂರ್ತಿ ಆ್ಯಪ್ನಲ್ಲಿ ಎಷ್ಟಾದರೂ ಬಾರಿ ನೀವು ಬರಿಬೋದು. ನಿಮ್ಮ ಮಕ್ಕಳಿಗೆ ಈ ನವೋದಯ ಪರೀಕ್ಷೆ ಬಗ್ಗೆ ಕಾನ್ಫಿಡೆನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಪಾಲಕರು ಈ ಒಂದು 20 ಹಾಟ್ ಮಾಡೆಲ್ ಕ್ವಶನ್ ಪೇಪರನ್ನು ಈಗಲೇ ಪರ್ಚೇಸ್ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಇವತ್ತಿನಿಂದ ಪ್ರಾಕ್ಟೀಸ್ ಮಾಡಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 3. ನೋಡು, ಕತ್ತೆಗೂ ಮಾವಿನ ಹಣ್ಣೆಂದರೆ ಆಗದು ಅಂತ ಗಾಲಿಬನ ಸ್ನೇಹಿತ ಆ ಕವಿ ಹೇಳ್ತಾನೆ. ನೋಡು, ಕತ್ತೆಗೂ ಮಾವಿನ ಹಣ್ಣೆಂದರೆ ಆಗದರು, ಇಲ್ಲಿ ಕತ್ತೆ ಎಂದರೆ 4 ಆಯ್ಕೆ ಕೊಡ್ತಾ ಇದ್ದಾನೆ. ಇದು ಒಂದು ಮೂರ್ಖ ಪ್ರಾಣಿ, ಹೊರೆ ಹೊರುವ ಪ್ರಾಣಿ, ಸದಾ ಸಿದಿರುವ ಪ್ರಾಣಿ, ಕಷ್ಟಪಟ್ಟು ದುಡಿಯುವ ಪ್ರಾಣಿ. ನೋಡು, ಕತ್ತೆಗೂ ಮಾವಿನ ಹಣ್ಣೆಂದರೆ ಆಗದು ಅಂತ ತಿಳ್ಕೊಂಡು ಆ ಒಬ್ಬ ಸ್ನೇಹಿತ ತನ್ನ ಉರ್ದು ಕವಿಗೆ ಹೇಳ್ತಿರ್ತಾನೆ. ರಾಶಿ ರಾಶಿಯಾಗಿ ರಸ್ತೆಯಲ್ಲಿ ಬಿದ್ದಿರುವಂಥ ಸಿಪ್ಪೆಯನ್ನು ಕೂಡ ಬರೀ ಅದು ಮೂಸಿ ನೋಡಿ ಹೋಗುತ್ತೆ, ಕತ್ತೆ ತಿನ್ನುವುದಿಲ್ಲ. ಹಾಗಾದರೆ ಕತ್ತೆ ಒಂದು ಏನು? ಇದು ಒಂದು ಮೂರ್ಖ ಪ್ರಾಣಿ. ಅದಕ್ಕೆ ಆ ಹಣ್ಣಿನ ರುಚಿನೇ ಗೊತ್ತಿಲ್ಲ. ಆ ಥರ ಅವನ ಸ್ನೇಹಿತ ತನ್ನ ಗೆಳೆಯನಿಗೆ ಹೋಲಿಸ್ತಾನೆ. ಕತ್ತೆನೇ ಇಷ್ಟಪಡದ ಇರುವಂಥ ಒಂದು ಹಣ್ಣನ್ನು ನೀನು ತಿಂತಾ ಇದ್ದೀಯಾ, ನೀನು ಇಷ್ಟಪಡ್ತಾ ಇದ್ದೀಯಾ ಅಂಥೇಳಿ. ಇದು ಹೊರೆ ಹೊರುವ ಪ್ರಾಣಿ ಅಂತ ಗದ್ಯಾಂಶದಲ್ಲಿ ಹೇಳಿಲ್ಲ, ಸದಾ ಹಸಿದಿರುವ ಪ್ರಾಣಿ ಅಂತ ಗದ್ಯಾಂಶದಲ್ಲಿ ಹೇಳಿಲ್ಲ, ಕಷ್ಟಪಟ್ಟು ದುಡಿಯುವ ಪ್ರಾಣಿ ಕತ್ತೆ ಅಂತ ಈ ಗದ್ಯ ಭಾಗದಲ್ಲಿ ಹೇಳಿಲ್ಲ. ಆದರೆ ಗದ್ಯ ಭಾಗವನ್ನು ನಾವು ಅರ್ಥ ಮಾಡಿಕೊಂಡು ಇಂತಹ ಪ್ರಶ್ನೆಗಳನ್ನು ಉತ್ತರಿಸಬೇಕಾಗುತ್ತೆ. ಆದ್ದರಿಂದ ನೋಡು, ಕತ್ತೆಗೂ ಮಾವಿನ ಹಣ್ಣೆಂದರೆ ಆಗದು, ಇಲ್ಲಿ ಕತ್ತೆ ಅಂದರೆ ಇದೊಂದು ಮೂರ್ಖ ಪ್ರಾಣಿ ಅಂತ ನಾವು ಜನರಲ್ ಆಗಿ ಪ್ರಶ್ನೆ ಉತ್ತರವನ್ನು ಕೊಡಬೇಕಾಗುತ್ತೆ. ಈ ಥರ 4 ಪ್ರಶ್ನೆಗಳು ಗದ್ಯಾಂಶದಲ್ಲೇ ಬಂದಿರ್ತವೆ.
ಕೆಲವೊಂದು ಪ್ರಶ್ನೆಗಳು ಈ ಥರ ಕ್ಲಿಷ್ಟಕರವಾದಾಗ ಯಾವ ಆಯ್ಕೆಯು ಉತ್ತರ ಆಗುವುದಿಲ್ಲ ಅನ್ನೋದನ್ನು ಮಕ್ಕಳು ತೆಗೆದು ಉಳಿದಿರುವಂಥ ಆಯ್ಕೆ ಅದು ಉತ್ತರ ಆಗುತ್ತಾ ಅಂತ ನೀವು ಗೆಸ್ ಮಾಡಿದರೆ ನಿಮ್ಗೆ ಅಂಕ ಬರಲಿಕ್ಕೆ ಸಾಧ್ಯ ಆಗ್ತಾಯಿದೆ ಅಂತ ಹೇಳುತ್ತಾ, ಇಂತಹ ಪ್ರಶ್ನೆಗಳನ್ನು ಮಕ್ಕಳು ಯೋಚನೆ ಮಾಡಿ ಉತ್ತರಿಸಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 4. ನಿಜ. ಅವನು ಗೆಳೆಯ ಹೇಳ್ತಾನೆ, ಗಾಲಿಬ್ ಉರ್ದು ಕವಿ ಹೇಳ್ತಾನೆ, ಕತ್ತೆಗೂ ಮಾವಿನ ಹಣ್ಣೆಂದರೆ ಆಗದು. ಈ ಮಾತಿನ ಅರ್ಥ ಏನು? ಪ್ರತಿ ವರ್ಷ ನವೋದಯ ಪ್ರಶ್ನೆ ಪತ್ರಿಕೆಗಳಿಗೆ ಅರ್ಥ ಅನ್ನೋದನ್ನು 2 ಪ್ರಶ್ನೆಗಳನ್ನು ಕೇಳ್ತಾನೆ ಬರ್ತಾನೆ. ಲಾಸ್ಟಿಗೆ ಗಾಲಿಬ್ ಉರ್ದು ಕವಿ ಹೇಳ್ತಾನೆ, ನಿಜ ನೀ ಹೇಳುದು, ಕತ್ತೆಗೂ ಮಾವಿನ ಹಣ್ಣೆಂದರೆ ಆಗೋದು. ಈ ಮಾತಿನ ಅರ್ಥ ಪ್ರಾಣಿಗಳಿಗೆ ಮಾವಿನ ಹಣ್ಣೆಂದರೆ ಆಗದು. ಇದು ತಪ್ಪು. ಜಾಣರಿಗೆ ಮಾವಿನ ಹಣ್ಣೆಂದರೆ ರುಚಿಸದು. ಜಾಣ ಮಂದಿಗೆ ಮಾವಿನಂದರೆ ರುಚಿ ಬರಲ್ಲ. ಇದು ತಪ್ಪು. ಅದರ ಅರ್ಥ ಮೂರ್ಖರಿಗೆ ಮಾವಿನ ಹಣ್ಣೆಂದರೆ ಆಗದು. ಈ ಉರ್ದು ಕವಿ ಹೇಳ್ತಾನೆ, ಗಾಲಿಬ್ ಹೇಳ್ತಾನೆ, ಕತ್ತೆಗೆ ಮಾವಿನ ಹಣ್ಣೆಂದರೆ ಆಗೋದು. ಈ ಮಾತಿನ ಅರ್ಥ ಮೂರ್ಖರಿಗೆ ಮಾವಿನ ಹಣ್ಣೆಂದರೆ ಆಗುವುದು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಕವಿಯ ಪ್ರಕಾರ ಅದು ಒಂದು ಯಾವಾಗಲೂ ಹಸುವಿನ ಪ್ರಾಣಿ. ಇದು ಕೂಡ ತಪ್ಪಾಗುತ್ತೆ. ಇಡೀ ಗದ್ಯ ಭಾಗವನ್ನು ಓದಿಕೊಂಡು ಗದ್ಯ ಭಾಗವನ್ನು ಅರ್ಥ ಮಾಡಿಕೊಂಡ್ರೆ ಅನಿಸುತ್ತೆ ತನ್ನ ಸ್ನೇಹಿತನಿಗೂ ಆ ಮಾವಿನ ಹಣ್ಣಂದರೆ ಆಗಲ್ಲ, ಆ ಕತ್ತೆಗೂ ಮಾವಿನ ಹಣ್ಣಂದ್ರೆ ಆಗಲ್ಲ. ಅಂದರೆ ಮೂರ್ಖರಿಗೆ ಮಾವಿನ ಹಣ್ಣೆಂದರೆ ಆಗದು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಈ ವಾಕ್ಯದ ಅರ್ಥ ಗದ್ಯ ಭಾಗದ ಪ್ರಕಾರ ಸರಿಯಾದ ಆಯ್ಕೆ ಸಿ ಈಸ್ ಎ ರೈಟ್ ಆನ್ಸರ್. ಈ ಥರ ಪ್ರಶ್ನೆಗಳನ್ನು ನಿಮ್ಗೆ ಕೊಡ್ತಾ ಹೋಗ್ತಾರೆ. ಆದ್ದರಿಂದ ವಿದ್ಯಾರ್ಥಿಗಳು ಗದ್ಯ ಭಾಗಗಳಲ್ಲಿ ಕನ್ನಡ ವಿಷಯಗಳಲ್ಲಿ ಅಂಕಗಳು ಕಡಿಮೆ ಬರ್ತಾ ಇದ್ದಾವೆ. ಇಂಗ್ಲೀಷ್ ಮಾಧ್ಯಮದ ಮಕ್ಕಳಿಗಂತೂ ಈ ಕಥೆಗಳೇ ಅರ್ಥ ಆಗೋದು ಕಷ್ಟ ಆಗ್ತಾ ಹೋಗುತ್ತೆ. ದಯವಿಟ್ಟು ನಾವು ಮಾತೃಭಾಷೆಯನ್ನು ಇಷ್ಟಪಟ್ಟಿದ್ದೀವಿ, ಕನ್ನಡ ಭಾಷೆನ ಇಷ್ಟಪಟ್ಟು ನಾವು ಇವತ್ತನ್ನು ಎಕ್ಸಾಮ್ಗಳನ್ನು ಕನ್ನಡನೇ ಆಯ್ಕೆ ಮಾಡಿಕೊಂಡಿದ್ದೇವೆ. ಅಂದರೆ ಕಥೆಗಳನ್ನು 1 ಅಥವಾ 2 ಬಾರಿ ಓದಿ ಅರ್ಥ ಮಾಡಿಕೊಂಡು ಉತ್ತರಿಸಿದಾದರೆ ನಿಮಗೆ ಅತಿ ಹೆಚ್ಚು ಅಂಕವನ್ನು ಬರ್ತವೆ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಕೊನೆಯ ಪ್ರಶ್ನೆ. ಈ ಗದ್ಯ ಭಾಗಕ್ಕೆ ಅತ್ಯಂತ ಸೂಕ್ತ ತಲೆಬರಹ ಕೊಡಿ. ಈ ಗದ್ಯ ಭಾಗಕ್ಕೆ ಸೂಕ್ತ ತಲೆಬರಹ ಕೊಡಿ. 1, ಕಾವ್ಯದ ಬಗ್ಗೆ ಗಾಲಿಬನ ಒಲವು. ಈ ಕಾವ್ಯ, ಈ ಕತೆ ಬರೆದಿರುವಂಥ ಗಾಲಿಬ್ ಅನ್ನುವಂಥ ಒಬ್ಬ ಕವಿಯ ಒಲವು ಆಗಲ್ಲ. ತಲೆಬರಹ ಕೊಡಿ, ಶೀರ್ಷಿಕೆ ಕೊಡಿ. ಇದು ಉತ್ತರವು ಗದ್ಯ ಭಾಗದಲ್ಲಿ ಸಿಗುವುದಿಲ್ಲ. ಇಡೀ ಕತೆ ಬಗ್ಗೆ ನೀವು ತಿಳಿದುಕೊಂಡ್ರೆ ಮಾತ್ರ ತಲೆಬರಹವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಣ್ಣಿನ ಬಗ್ಗೆ ಗಾಲಿಬನ ಒಲವು, ಹಣ್ಣುಗಳ ಬಗ್ಗೆ ಭಾಳ ಪ್ರೀತಿ ಒಲವಿತ್ತಂತ ತಲೆಬರಹ ಕೊಡ್ತಿರೋ? ಮಾವಿನ ಹಣ್ಣಿನ ಬಗ್ಗೆ ಗಾಲಿಬನ ಒಲವು, ಮಾವಿನ ಹಣ್ಣು ಬಗ್ಗೆ ಉರ್ದು ಕವಿಯ ಜಾಸ್ತಿ ಒಲವಿತ್ತು ಅಂತ ಕೊಡ್ತಿರೋ? ಗಾಲಿಬನ ಹಾಸ್ಯ ಪ್ರಿಯತೆ. ಇಡೀ ಕಥೆಯನ್ನು ಓದಿಕೊಂಡು ಕಥೆಯ ತಿರುಳನ್ನು ತಿಳಿದುಕೊಂಡಾಗ ಇದಕ್ಕೆ ನಾವು ಶೀರ್ಷಿಕೆ, ತಲೆಬರಹ, ವಾಕ್ಯಾವಳಿಗೆ ಒಪ್ಪುವ ಹೆಸರು 3 ಪದೇ ಒಂದೇ. ಈ ಕಥೆಯನ್ನು ನಾವು ಮಾರ್ಮಿಕವಾಗಿ ವಿಚಾರ ಮಾಡಿಕೊಂಡಾಗ ಆ ಉರ್ದು ಕವಿ ಗಾಲಿಬನಿಗೂ ಮತ್ತು ತನ್ನ ಸ್ನೇಹಿತನಿಗೂ ಏನು ನಡೆದಿತ್ತು ಅಂದರೆ ಇಲ್ಲಿ ಹಾಸ್ಯ ನಡೆದಿತ್ತು. ತಮ್ಮ ಮನೆಯಲ್ಲಿ ಬಿಸಿಲು ಕಾತ್ಕೋತ ಅವರಿಬ್ಬರು ಹಾಸ್ಯ ಮಾಡ್ತಾ ಇದ್ರು. ಮಾವಿನ ಹಣ್ಣಂದರೆ ಗಾಲಿಬನಿಗೆ ಇಷ್ಟ, ಮಾವಿನ ಹಣ್ಣೆಂದರೆ ಗಾಲಿಬನ ಸ್ನೇಹಿತಗೆ ಇಷ್ಟ ಇಲ್ಲ. ಆ ಕಥೆಯಲ್ಲಿ ಆ ಕತ್ತೆ ಏನು ಮಾಡ್ತಾ ಇರುತ್ತೆ, ಮಾವಿನ ಸಿಪ್ಪೆಯನ್ನು ಮೂಚಿ ನೋಡಿಗೇಸಿ ಕತ್ತೆ ತಿನ್ನದೇ ಆ ಒಂದು ಸಿಪ್ಪೆಯನ್ನು ಬಿಟ್ಟು ಹೋಗ್ತಾ ಇದೆ. ಆ ಕವಿಗಳು ತನ್ನ ಸ್ನೇಹಿತನಿಗೆ, ತನ್ನ ಗೆಳೆಯನಿಗೆ ಏನು ಮಾಡ್ತಾನೆ, ಆ ಕತ್ತೆಯ ಮೂರ್ಖ ಪ್ರಾಣಿಗೆ ಹೋಲಿಸಿ ಇಲ್ಲಿ ಆಶೆಯನ್ನು ಮಾಡ್ತಾ ಇದ್ದಾರಾ ಅಂತ ಕಥೆಯನ್ನು ಅರ್ಥ ಆದಾಗ ಸರಿಯಾದ ತಲೆಬರ 4 ಸರಿಯಾಗಿರುವಂಥ ಉತ್ತರ ಆಗುತ್ತೆ. ಉಳಿದ 1, 2, 3 ಆಯ್ಕೆಗಳು ತಲೆಬರಕ್ಕೆ ಸೂಟೇಬಲ್ ಆಗೋದಿಲ್ಲ. ಇಲ್ಲಿ ನಡೆದಿರುವಂಥ ಸನ್ನಿವೇಶ ಆಶಯ ಆಗಿತ್ತು ಅನ್ನೋದು ಸರಿಯಾದ ಉತ್ತರ. ಇಲ್ಲಿ 4ನೇ ಆಯ್ಕೆ ಸರಿಯಾಗ್ತಾ ಹೋಗುತ್ತೆ. ಈ ತರಹ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ಪ್ರತಿಯೊಂದು ನೀವು ಪ್ಯಾಸೇಜ್ಗಳನ್ನು 8 ರಿಂದ 10 ನಿಮಿಷ ಓದಿಕೊಂಡು ಪ್ರತಿ ಪ್ರಶ್ನೆಗಳನ್ನು
ಗದ್ಯಾಂಶಗಳಲ್ಲಿ ಹೋದರೆ ನೀವು ಈಸಿಯಾಗಿ ಉತ್ತರ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ಥರ ಪ್ರತಿದಿನ ನಿಮಗೆ ಆ ಗದ್ಯಾಂಶಕ್ಕೆ ಸಂಬಂಧಪಟ್ಟಿರುವಂಥ ವಿಡಿಯೋ ಕ್ಲಾಸನ್ನು ಲೈವ್ ಕ್ಲಾಸನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ಪಾಲಕರಾದರೂ ಇದನ್ನು ಉಪಯೋಗಿಸ್ಕೊಳ್ಳಿ. ನಂತರನೇ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಲು ಹೇಳಿ. ಪರ್ಫೆಕ್ಟ್ ಆದರೆ ಇವರು ಕೂಡ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಳ್ಳೋಕ್ಕೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಕೊಡ್ತಾ ಇರುವಂಥ ಕ್ಲಾಸಸ್ಗಳು ನಿಮಗೆ ಉಪಯೋಗ ಆಗ್ತಾ ಇದ್ದಾವೆ ಅಂತ ತಿಳ್ಕೊತಾ ಇದ್ದೀನಿ. ನನ್ನ ಕ್ಲಾಸಸ್ಸು ನಿಮಗೆ ಇಷ್ಟವಾಯಿತು, ನಾನು ಹೇಳುವ ವಿಧಾನ ನಿಮಗೆ ಇಷ್ಟವಾದರೆ ನಾನು ಕೇಳ್ತಾ ಇರೋದು ಕೇವಲ ಲೈಕ್ ಬಟನನ್ನು ಒತ್ತಿ. ಹೆಚ್ಚು ಹೆಚ್ಚು ಲೈಕ್ ಬಟನ್ ಒತ್ತಿದರೆ ನಮ್ಮ ಕ್ಲಾಸಸ್ಗಳು ನಿಮ್ಗೆ ಇಷ್ಟವಾಗಿದೆ ಅಂತ ಅರ್ಥ. ನಮ್ಮ ಕ್ಲಾಸಸ್ಗಳ ಬಗ್ಗೆ ನಿಮ್ಮ ಮಕ್ಕಳು ಅಂಕವನ್ನು ತೆಗೆದುಕೊಳ್ಳುವುದರ ಬಗ್ಗೆ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಕಳಿಸಿ. ನಮ್ಮ ಕ್ಲಾಸಸ್ಗಳು ನಿಮಗೆ ಉಪಯೋಗ ಆಗ್ತಾ ಇದ್ದರೆ ಪ್ರತಿ ವಿದ್ಯಾರ್ಥಿಗಳಿಗೆ, ಪ್ರತಿ ಗುಂಪುಗಳಿಗೆ, ಪ್ರತಿ ಜಿಲ್ಲೆಗಳಿಗೆ ಈ ಲಿಂಕನ್ನು ಶೇರ್ ಮಾಡೋದನ್ನು ದಯವಿಟ್ಟು ತರಬೇತಿದಾರರು, ಪಾಲಕರು, ಶಿಕ್ಷಕರು ಇದನ್ನು ಮರೆಯಬೇಡಿ. ಯಾಕಂದರೆ ಇದು ಉಚಿತವಾಗಿಯೇ ಕೊಡ್ತಾನೆ ಇದ್ದೇವೆ. ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ಪ್ರತಿಯೊಂದು ಕ್ಲಾಸಸ್ಗಳು ನಿಮಗೆ ಉಚಿತವಾಗಿ ಸಿಗಬೇಕಂದ್ರೆ ನೀವು ಯೂಟ್ಯೂಬ್ನಲ್ಲಿ ಹೋಗಿ ವಿದ್ಯಾಸ್ಫೂರ್ತಿ ಅಂತ ನೀವು ಸರ್ಚ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆ ಒತ್ತಿದರೆ ಎಲ್ಲ ನವೋದಯಕ್ಕೆ ಸಂಬಂಧಪಟ್ಟಿರುವಂಥ ಉಚಿತವಾಗಿರುವಂಥ ವಿಡಿಯೋಗಳು ನಿಮ್ಮ ಮೊಬೈಲ್ದಲ್ಲಿ ದೊರೆತವೆ. ಪ್ರತಿಯೊಂದು ವಿಡಿಯೋಗಳನ್ನು ಚಾಚು ತಪ್ಪದೆ ಮಕ್ಕಳು ನೋಡಿದ್ದೇ ಆದರೆ ಮನೆಯಲ್ಲೇ ಕುಳಿತುಕೊಂಡು ಉಚಿತವಾಗಿ ನೀವು ನವೋದಯ ಸಿಲೆಬಸ್ನ ಅರ್ಥ ಮಾಡಿಕೊಳ್ಬೋದು. ಈಗಲೇ ನೀವು ಸಬ್ಸ್ಕ್ರೈಬ್ ಆಗ್ರಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆ ಒತ್ತಿ, ನಿಮಗೆ ಇಷ್ಟವಾದರೆ ಲೈಕ್ ಒತ್ತಿ, ಬೇರೆ ಬೇರೆ ಮಕ್ಕಳಿಗೆ ಶೇರ್ ಮಾಡಿ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ನಾವು ತಿಳ್ಕೋಬೇಕು. ಈ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದ ರಚನೆಯಾಗಿರುವಂಥ ಪುಸ್ತಕಗಳು ಬೇಕಾಗಿದ್ದರೆ 9900555617 ನಂಬರ್ಗೆ ಕರೆ ಮಾಡಿ. ನಮ್ಮ ಪುಸ್ತಕಗಳು ನಿಮಗೆ ಮನೆಗೆ ತಲುಪಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೇವೆ. ಈ ಲಿಂಕ್ ಮೇಲೆ ಒತ್ತಿದರೆ ಸಾಕು, ನಮ್ಮ ಪುಸ್ತಕಗಳು ನಿಮ್ಮ ಮನೆಯ ಬಾಗಿಲಿಗೆ ಬಂದು ತರುತ್ತಾ ಹೋಗ್ತವೆ. ಈ ಥರ ಪ್ರತಿದಿನ ನಡೀತಾ ಇರುವಂಥ ಉಚಿತ ಕ್ಲಾಸಸ್ಗಳನ್ನು ಉಪಯೋಗಿಸಿಕೊಳ್ಳಿ. ನಿಮ್ಮ ಮಕ್ಕಳನ್ನು ಪ್ರತಿಭಾವಂತರನ್ನಾಗಿ, ನಿಮ್ಮ ಮಕ್ಕಳಿಗೆ ನವೋದಯ ಪರೀಕ್ಷೆಯ ಒಂದು ಅನುಭವ ತೆಗೆದುಕೊಳ್ಳಕ್ಕೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನವು ನಿಮಗೆ ಉಚಿತವಾದ ಕ್ಲಾಸನ್ನು ಕೊಡಲಿಕ್ಕೆ ರೆಡಿಯಾಗಿದೆ. ದಯವಿಟ್ಟು ಪಾಲಕರು, ಶಿಕ್ಷಕರು, ತರಬೇತಿದಾರರು ಈ ಒಂದು ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ನಿಮ್ಮ ಮಕ್ಕಳನ್ನು ಪ್ರತಿಭಾವಂತರನ್ನಾಗಿ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.